ಮಗುನ ಇವ್ರ ಹತ್ರ ತಂದಾಗ ಅದೇ ಟೈಮಿಗೆ ನೀವು ಅಲ್ಲಿಗೆ ಬಂದ್ರಿ. ನಿಮಗೆ ನಿಜ ಹೇಳಬೇಕೋ ಸುಳ್ಳು ಹೇಳಬೇಕೋ ನಮಗೆ ತೋಚಲಿಲ್ಲ. ನಮಗೋಸ್ಕರ ಮಗುಗೋಸ್ಕರ ಸುಳ್ಳು ಹೇಳಿದ್ರೆ ಹೊರತು ನಿಮಗೆ ಅನ್ಯಾಯ ಮಾಡಬೇಕು ಅಂತಲ್ಲ. ಸಾರಿ. ಪರವಾಗಿಲ್ಲ. ಇನ್ಮೇಲೆ ಈ ಮಗು ಜವಾಬ್ದಾರಿ ನಂದು. ಬಹುತ್ ಅಚ್ಚ. ಊರ್ನವನ್ನೆಲ್ಲ ಚೆನ್ನಾಗಿ ಜಮಾಯಿಸಿದ್ಯಾ ಕಣ. ಇವರಲ್ಲಿ ನನ್ನನ್ನು ಎದುರಿಸೋ ಗಂಡಸಿ ಯಾರೋ? ಬುಲಾವ್ ಬರಕ್ ಹೇಳ. ಬುಲಾವ್, ಅರೆ ಬುಲಾವ್ ಬೇ. ನಿಮ್ಮಲ್ಲಿ ಇವತ್ತು ಒಬ್ಬ ಧೈರ್ಯ ಮಾಡಿ ಮುಂದೆ ಬಂದ್ರೆ ಬಾಬ್ಜಿ ಅನ್ನೋ ಹೆಸರು ಇವತ್ತ ನಾಶ ಆಗೋಗುತ್ತೆ. ಬನ್ನಿ. ಬಂದ್ರು ಬನ್ನಿ. ಇವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ವೋ ಬಾಬ್ಜಿದು. ಅವ್ನ ಮಾತನ್ ಕೇಳ್ತಾ ಇದ್ರೆ ಒಬ್ರಿಗೂ ರೋಷ ಬರ್ತಾ ಇಲ್ವಾ? ಅವ್ನ ಹಿಂದ್ಗಡೆ ದಾಂಡಿಗ್ರ ನೋಡ್ಕೊಂಡು ಯಾಕೆ ಹೆದರ್ತಾ ಇದೀರ ನೀವು? ನೀನ್ ಎಷ್ಟೇ ಬೇಡ್ಕೊಂಡ್ರು ನನ್ ಮೇಲೆ ಯಾರು ತಿರ್ಗ್ಬೀಳಲ್ಲ ಕಣೋ. ಈ ಬಾಬ್ಜಿ ಚಿಟ್ಕೆ ಹೊಡೆದ್ರೆ ಗಂಡನ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾರೆ. ನೋಡ್ತೀಯಾ? ತುಮ್ 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 ಇದರ ಇದರ ನನ್ ಮಗನಾಗ ಅಲ್ದಿದ್ರು ತಿಂಗಳಿಗೆ ಒಂದ್ಸಲನಾದ್ರೂ ನಿನ್ ಜೊತೆಯಲ್ಲಿ ಇರ್ತೀನಿ. ಬಿಟ್ಟು ಬಿಟ್ಟು ಶಾಬಾಷ್ ಚೆನ್ನಮ್ಮ, ಹಾಕೋ ಅವನಿಗೆ, ಹಾಕೋ. ಧೈರ್ಯ ಅವತ್ತೇ ಬಂದಿದ್ರೆ ಇನ್ನು ನಿನ್ ಮಗನು ತುಂಡ ಕತ್ತರಿಸಿ ಶವಗಳ ಮಧ್ಯೆ ಮರಟ್ಟಿದ್ದು. ಸುಲಿಯೋದಂತರ ತೊಡೆ ಕೊಟ್ಕೊತಾ ಇದ್ದ, ಈಗ ಟ್ಯಾಪ್ ಆಗ್ಬಿಟ್ಟ. ಬಿಡಮ್ಮ ನೀನ್ ಬಿಡಮ್ಮ. ಒಂದ್ ಹೆಣ್ಣ ಹತ್ರನೇ ಒದೆ ತಿನ್ನಲ್ ನೀನೆಂತ ಗಂಡ್ಸಿ ಎದ್ದಾಳಲೇ. ಇನ್ ಮಿಕ್ಕಿ ಜಿಂತಾತ ಸ್ಟೇಷನ್ ಅಲ್ಲಿ ಚಚ್ರಿ ನನ್ ಮಕ್ಳಿಗೆ ಚಚ್ಚಿ ಚಚ್ಚಿ ಹುಣಸೆ ತೊಕ್ ಮಾಡಾಕಿ. ಏನಿದು? ಅಯ್ಯೋಯ್ಯೋ, ಇಷ್ಟೊಂದು ನಾಟಿನ ಎಲ್ಲ ಬಾಬ್ಜಿ ಮೇಲೆ ಬಳಸಿದ್ದೀರಾ? ಅಷ್ಟೊಂದ್ ಲಾಟಿಗಳಲ್ಲಿ 95 ಲಾಟಿಗಳು ಮಾತ್ರ ಉಪಯೋಗಿಸಿರೋದು. ಏನ್ ಬಾಬ್ಜಿ ಲೆಕ್ಕ ಕರೆಕ್ಟಾ? ಏನೇ ಇದು? ನಾನು ಇಲ್ದಲೇ ಇರೋ ಸಮಯ ನೋಡಿ ಮರ್ಯಾದ ಸುಮ್ಮನೆ ತಕೊಂಡ್ಬಂದು ಹುಚ್ಚರಾಗಿ ಹೊಡೆದಾಗ ಉಳಿತಾ ಇದ್ರಿ. ಸಾರಿ ಸರ್, ಏನೋ ತಪ್ಪಾಗೋಯ್ತು. ಏನ್ ನಿಲ್ಸಪ್ಪ, ಸಾಹೇಬ್ರವ್ರಿಗೆ ಹೇಳ್ದಲ್ಲೇ ಶುರು ಮಾಡಿದಕ್ಕೆ ತುಂಬಾ ಫೀಲ್ ಮಾಡ್ಕೋತಾ ಇದಾರೆ. ಈಗ ಬಂದಿದಾರಲ್ಲ, ಹೇಳ್ಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡ್ರು. ತುಂಬಾ ಬಾಧೆ ಪಡ್ತಾ ಇದ್ದಾನೆ ಹೋಮ್ ಮಿನಿಸ್ಟರ್ ಸರ್. ಸ್ವಲ್ಪ ಒಟ್ಟಿಗಿದ್ದು ನೀವು ಹಂಚ್ಕೊಳ್ಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಕೈ ರುಚಿ ಸ್ವಲ್ಪ ನೀವು ನೋಡಿ, ಮೈ ಭಾರ ಕಮ್ಮಿ ಆಗುತ್ತೆ. ಎಸಿಪಿ ಕೊಬ್ಬು ನನ್ಗಿಂತ ಅವನಿಗೆ ಜಾಸ್ತಿ ಇರೋದು. ನಂದು ಸೇರ್ಸ್ 4 ಅವನಿಗೆ ವಾಚ್ಬಿಡು. ಲೇ ಇನ್ಸ್ಪೆಕ್ಟ್ರು, ನಿನ್ ಡ್ಯೂಟಿ ನೀನ್ ಮಾಡ್ಕೋ. ಒಂದ್ ನಿಮಿಷ ಸರ್. ಬಾವಾ, ರಾಮದಾಸ ನಾನ್ ಹಾಕ್ತೀನಿ ಅಂದ್ರೆ ನೀನೊಳಗೋಗಿದ್ದಿಲ್ಲ ಬಾವಾ. ಆದ್ರೂ ಚಿಂತಿಲ್ಲ, ಕಷ್ಟ ಕಾಲದಲ್ಲಿ ನಾನೂ ಭಾಗಿಯಾಗ್ತೀನಿ. ಅರ್ಧ ನಾನ್ ಹಂಚ್ಕೊಂತೀನಿ, ಇನ್ನರ್ಧ ನೀನ್ ಹಂಚ್ಕೋ. ಶುರು ಹಚ್ಕೊಳ್ಳಿ ಸರ್. ನಿಧಾನ ಬರೋ, ನಿಧಾನ ಮೆಕ್ಕೆ ಮೆಕ್ಕೆ ನನಗೊಂದು ಕಡರ್ ಬೇಕಾ? ಅಲ್ಬೇಡಮ್ಮ, ನಮಗ್ ಯಾವ ಭಯನೂ ಇಲ್ಲ.
ಇಲ್ಬಾ ಕೂತ್ಕೋ. ನಿಂಗೊಂದ್ ಕತೆ ಹೇಳ. ಚಂಬಲ್ ಅನ್ನೋ ಒಂದ್ ಊರಲ್ಲಿ ದೊಡ್ಡ ಕಳ್ಳರ ಗುಂಪೆ ಇತ್ತಂತೆ, ಈ ಬೆದ್ರ ಹಾಗೆ. ಅಲ್ಲಿಗೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಬಂದಂತೆ, ನಿಮ್ಮಪ್ಪನ್ ಥರ. ಆಗ ನಿಮ್ಮಪ್ಪ ಅಲ್ಲಿಗ್ ಬಂದು ಅವ್ರನ್ನೆಲ್ಲ ಕೈಮಾ ಮಾಡ್ಬಿಟ್ನಂತೆ. ಈ ಟಿಟ್ಲ ಏನು ಅಂತ ಸಾವನ್ನು ಎದುರಿಸಿರೋ ಮದಕರಿ ಗೊತ್ತು. ಮದಕರಿ ಸತ್ತೋದ್ನೋ. ಈಗ ಬಂದಿರೋದು ಸತ್ಯರಾಜು ಮುತ್ತತ್ತಿ. ಮದಕರಿನೇನೋ ಕಳ್ರ ತರ ಸಾಯಿಸ್ಬಿಟ್ರಿ, ಆದ್ರೆ ನನ್ ಸತ್ಯರಾಜುನೇ ದೊಡ್ಡ ಕಳ್ಳನ್ ಮಗ ಕಣ್ರು. ಅವನ್ ಏನು ಮಾಡಕ್ಕಾಗಲ್ಲ. ನನ್ ಮಾತ್ ಕೇಳು, ಅವನ್ ಬರೋಕ್ ಮುಂಚೆ ठिकाणे ಎತ್ಬಿಡು, ಇಲ್ಲ ಅಂದ್ರೆ ಚಿಂತಾತ ಚಿತಾ ಚಿತಾತ ಅಷ್ಟೇ. ನಾನು ಹೇಳ್ತೀನಿ, ಜಿಂತಾಕ್ ಅಂದ್ರೆ ಬೇಸ, ತಾತ ಅಂದ್ರೆ ಲಾಟಿ, ಚಿತಾಕ್ ಚಿತಾಕ್ ಅಂದ್ರೆ ತೊಕ್ಕು. ಒಟ್ಟಲ್ಲಿ ಲಾಟಿಯಿಂದ ಬೇಸೆಲ್ಲ ತೊಕ್ಕು ತೊಕ್ಕು. ಬಾಯ್ ಅಂತ ಗಂಡ್ಸಾದ್ರೆ ಅವನ ಇಲ್ಲಿಗೆ ಬರ್ಲಿ, ಅವನ್ ಮಗಳನ್ನ ಎತ್ಬಿಟ್ಟು. ಬರೋದೇನೋ ಬಂದಾಯ್ತು. ಅಯ್ಯಪ್ಪ ಬಂದ್ಬಿಟ್ಟ, ನಾವಿಲ್ಲಿಂದ ಜಮ್ ಮಾಡದೆ. ನನ್ನ ಮಗಳನ್ನ ಎತ್ತದ್ ಬಿಡ, ಅವಳ ಮೇಲೆ ಕೈ ಇಡೋ ಯೋಚನೆ ಬಂದ್ರು ಸಾಯಿಸ್ಬಿಡ್ತೀನಿ. ಬಂದು ಕೈಯಲ್ಲಿರ್ಬೇಕಾದ್ರೆ ಕಲ್ಲಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದೀಯ? ಜಿಂತಾತ ಚಿತ ಚಿತ.
ನೀನ್ ಹೇಳಿದ್ದು ಕರೆಕ್ಟೇ ಕಣೆ. ನಿನ್ ಮುತ್ತತ್ತಿ ಚೆನ್ನಾಗ್ ಜಿಂತಾಗ್ ಮಾಡ್ದ. ಆದ್ರೆ ಟಿಟ್ಟನಿಗ್ ಜಿಂತಾಗ್ ಮಾಡಕ್ ಗೊತ್ತಿಲ್ಲ. ಪ್ರಾಣ ತೆಗಿಯಕ್ ಮಾತ್ರ ಗೊತ್ತು. ಹಿಂಗ್ ತಟ್ಟೆ ಹಿಡ್ಕೊಂಡ್ ಕುಂತ್ಕೊಂಡ್ರೆ ಯಾರು ಭಿಕ್ಷೆ ಹಾಕಲ್ಲ. ಊರೊಳಗೋಗಿ ಅಮ್ಮ ತಾಯಿ ಏನು ನಿನ್ ನಂಬ್ಕಂಡಿ 4 ಜನ ಇದೀವಿ.